ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ನಯನ. ಇದೀಗ ಹೆಡ್ಲೈನ್ಸ್. ಸಿಗಂದೂರು ಲಾಂಜ್ ನೌಕರರಿಗೆ ಗುಡ್ ನ್ಯೂಸ್. 19 ಹೊರಗುತ್ತಿಗೆ ನೌಕರರ ವೇತನ ಬಿಡುಗಡೆ. ಆನ್ಲೈನ್ ಹೋರಾಟಕ್ಕೆ ಮಣಿದ ಒಳನಾಡು ಜಲಸಾರಿಗೆ. ಬೀದಿಯಲ್ಲಿ ಕಟ್ಟಿಗೆ ಒಲೆ ಹಚ್ಚಿ ಅಡುಗೆ. ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ. ಬೆಲೆ ಏರಿಕೆ ವಿರೋಧಿಸಿ ಬೀದಿಗಿಳಿದ ಯುವ ಕಾಂಗ್ರೆಸ್. ಸಾರ್ವಜನಿಕ ಗಣೇಶೋತ್ಸವ ಆಚರಣೆ. ವಿಘ್ನೇಶ್ವರ ಪ್ರತಿಷ್ಠಾಪನೆಗೆ ಜನ ಏನಂತಾರೆ? ಶಿವಮೊಗ್ಗದ ಜನರಿಂದ ವ್ಯಕ್ತವಾಯಿತು ಮಿಶ್ರ ಪ್ರತಿಕ್ರಿಯೆ. ಸಾಗರ ತಾಲೂಕಿನ ಹೊಳೆಬಾಗಿಲು, ಹಸಿರುಮಕ್ಕಿ, ಇತರ ಭಾಗಗಳಿಗೆ ಲಾಂಚ್ ಸೇವೆ ನೀಡುತ್ತಿರುವ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಾ ಇರುವ ಸಿಬ್ಬಂದಿಗೆ ಕಳೆದ 9 ತಿಂಗಳಿನಿಂದ ವೇತನ ಪಾವತಿಯಾಗಿರಲಿಲ್ಲ. ಈ ಕುರಿತು ಸಾಮಾಜಿಕ ಜಾಲತಾಣ ಮತ್ತು ಮಾಧ್ಯಮಗಳು ಗಮನ ಸೆಳೆದಿದ್ವು. ದಡ ಸೇರಿಸುವ ಸಿಬ್ಬಂದಿಯ ಸಂಕಷ್ಟವನ್ನ ಜನರ ಮುಂದೆ ಇಟ್ಟಿದ್ದವು. ಇದೀಗ ಎಚ್ಚೆತ್ತುಕೊಂಡಿರುವ ಒಳನಾಡು ಜಲಸಾರಿಗೆ ಇಲಾಖೆಯ 19 ಹೊರಗುತ್ತಿಗೆ ನೌಕರರಿಗೆ 6 ತಿಂಗಳ ವೇತನವನ್ನ ಅವರವರ ಖಾತೆಗಳಿಗೆ ಜಮೆ ಮಾಡಿದೆ. ಇನ್ಮುಂದಾದ್ರೂ ಇಲಾಖೆಯವರು ಸಕಾಲದಲ್ಲಿ ನೌಕರರಿಗೆ ವೇತನ ನೀಡಿದ್ರೆ ಒಳ್ಳೆಯದು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಹೊನ್ನಾಳಿ ಚಂದ್ರಶೇಖರ್ ಅವರೇ. ಸಿಗಂದೂರು ಲಾಂಚ್ ನೌಕರರಿಗೆ ಸರಿಯಾಗಿ ವೇತನ ಪಾವತಿ ಆಗ್ತಾ ಇರಲಿಲ್ಲ. ಎಷ್ಟು ಸಮಯದಿಂದ ಅವರಿಗೆ ಸರಿಯಾಗಿ ವೇತನ ಸಿಗ್ತಾ ಇರಲಿಲ್ಲ? ಏನಿದು ಈ ಸಮಸ್ಯೆ? ಸಿಗಂದೂರಲ್ಲಿ ಅಲ್ಲೇನು ಲಾಂಚ್ ಓಡಾಡ್ತಾ ಇದೆ, ಅದು 2 ದಡಗಳ ಮಧ್ಯೆ ಸಂಪರ್ಕ ಸಾವಿರಾರು ಜನ ಪ್ರಯಾಣಿಕರು ಭಕ್ತರು ಅಲ್ಲೆಲ್ಲ ಹೋಗ್ತಾರೆ. ಅದು ಈ ದ್ವೀಪವಾಸಿಗಳಿಗೆ ಸಂಪರ್ಕ ಕಲ್ಪಿಸುವಂತ ಒಂದು ಏಕೈಕ ಮಹತ್ವದ ಸಂಪರ್ಕ ಸಾಧನ ಆಗಿತ್ತು. ಆದ್ರೆ ಅಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಗಳಿಗೆ ಕಳೆದ 8 ತಿಂಗಳಿಂದ ಸಂಬಳ ಆಗಿದ್ದಿಲ್ಲ. 8 ತಿಂಗಳಿಂದ ಅಂತಂದ್ರೆ ಈ ಕೊರೋನಾ ಬೇರೆ ಬೇರೆ ಏನೇನೋ ಕಾರಣಗಳು ಹೇಳ್ಬೋದು, ಅವರೆಲ್ಲ ಔಟ್ಸೋರ್ಸ್ ಎಂಪ್ಲಾಯೀಸ್. ಆದ್ರೆ ಅವರಿಗೆ ಸಂಬಳನೇ ಆಗಿದ್ದಿಲ್ಲ 8 ತಿಂಗಳಿಂದ. ಆದ್ರೂ ಸಹ ಕೆಲಸ ಮಾಡ್ತಾನೆ ಇದ್ರು. ಜನರನ್ನ ಒಂದು ದಡದಿಂದ ಇನ್ನೊಂದು ದಡಕ್ಕೆ ತಲುಪಿಸ್ತಾ ಇದ್ರು, ಭಕ್ತರನ್ನು ತಲುಪಿಸ್ತಾ ಇದ್ರು, ಅಲ್ಲಿನ ನಿವಾಸಿಗಳಿಗೆ ತಲುಪಿಸ್ತಾ ಇದ್ರು. ಜೊತೆಗೆ ಅವರಿಗೆಲ್ಲ ಬಹಳ ಕಷ್ಟನೇ ಇತ್ತು. ಹೊಳೆಬಾಗ್ಲು, ಹಸಿರುಮಕ್ಕಿ, ಮುಪ್ಪಾನೆ ಇಲ್ಲೆಲ್ಲ ಸೇರಿ ಲಾಂಚ್ ಸೇವೆ ಇರೋ ಕಡೆ ಎಲ್ಲಾ ಕಡೆ ಸಿಬ್ಬಂದಿ ಕೊರತೆ ಇದ್ದಾಗ ಹೊರಗುತ್ತಿಗೆನಲ್ಲಿ ಅವರಿಗೆ ಸ್ಥಳೀಯರಿಗೆ ಅವಕಾಶ ಮಾಡಿಕೊಟ್ಟಿದ್ರು. ಅವರಿಗೆ ಇಷ್ಟು ದಿನಗಳ ಸಂಬಳ ಇದ್ದಿಲ್ಲ, ಆದ್ರೂ ಸಹ ಅವ್ರು ಕೆಲಸ ಮಾಡ್ತಾ ಇದ್ರು. ತುಂಬಾ ಸಂಕಷ್ಟದಲ್ಲೇ ಅವರು ಜೀವನ ಸಾಗಾಕಿದ್ರು. 8 ತಿಂಗಳಿಂದ ಅವರಿಗೆ ಸಂಬಳ ಇದ್ದಿಲ್ಲ ಅಂತಂದ್ರೆ ಅವರು ಬದುಕು ಹೇಗೆ ನಡಿಬೇಕು, ಯಾವ ರೀತಿ ಮಾಡ್ಬೇಕು? ಆದ್ರೆ ಅವ್ರಿಗೆ ಇಷ್ಟಿಷ್ಟವರೆಗೂ ಸಂಬಳ ಕೊಡುವಂತ ಪ್ರಯತ್ನನೇ ಆಗಿದ್ದಿಲ್ಲ. ನೈನಾ. ಓಕೆ ಚಂದ್ರಶೇಖರ್ ಅವರೇ, ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ನೈನಾ, ಇನ್ನೊಂದೇನಂದ್ರೆ ಆ 8 ತಿಂಗಳಿಂದ ಅವರಿಗೆ ಸಂಬಳ ಕೊಡದೇ ಇರೋದ್ರ ಬಗ್ಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲರೂ ಸಹ, ಮುಖ್ಯವಾಗಿ ಅಲ್ಲಿ ಕರೂರು, ಬರಂಗಿ ಹೋಬಳಿ ತುಮರಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾಗಿದ್ದ ಸತ್ಯನಾರಾಯಣ್ ಅವರು, ಆಮೇಲೆ ಬಹಳ ಜನ ಅದ್ರ ಬಗ್ಗೆ ಪ್ರಶ್ನೆ ಎತ್ತಿದ್ರು. ಯಾಕೆ ಅವರಿಗೆ ಸಂಬಳ ಸಿಗ್ತಾ ಇಲ್ಲ, ಅವ್ರಿಗೆ ಸಂಬಳ ಕೊಡ್ಬೇಕು ಅಂತೇಳಿ ಈ ಸಾಮಾಜಿಕ ಜಾಲತಾಣದಲ್ಲಿ ಬಹಳಷ್ಟು ಜನ ಇದಕ್ಕೆ ಸ್ಪಂದನೆಯನ್ನು ವ್ಯಕ್ತಪಡಿಸಿದ್ರು.
ಹಾಗಾಗಿ ಅವ್ರ ಸಂಬಳವನ್ನು ಕೊಡ್ಲೇಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ರು. ಅಧಿಕಾರಿಗಳು ಆ ಸಂದರ್ಭದಲ್ಲಿ ಪೂರಕವಾಗಿ ಸ್ಪಂದಿಸಿದ್ರು. ಈ ಹೊರಗುತ್ತಿಗೆ ನೌಕರರಾಗಿದ್ರಿಂದ ನೇರ ಸರ್ಕಾರದಿಂದ ಅವರಿಗೆ ಸಂಬಳ ಹೋಗೋದಿಲ್ಲ. ಯಾವ ಸಂಸ್ಥೆಯ ಮುಂದೆ ಅವರು ಅಲ್ಲಿ ನೇಮಕ ಆಗಿರ್ತಾರೋ ಆ ಸಂಸ್ಥೆ ಅವರಿಗೆ ಸಂಬಳ ಕೊಡ್ಬೇಕಾಗುತ್ತೆ. ಇಷ್ಟು ದಿನ ಸಂಬಳ ಕೊಡದೇ ಇರೋದು ತಪ್ಪು ಅಂತ ಹೇಳಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವರು ಪ್ರಶ್ನೆ ಮಾಡಿದಾಗ ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಸ್ಪಂದಿಸಿದ್ದಾರೆ. ಸಂಬಳವನ್ನು ಕೊಡ್ತೀವಿ, ಅವರಿಗೆ ಬಿಡುಗಡೆ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಒಳನಾಡು ಜಲ ಸಾರಿಗೆ ಇಲಾಖೆಯ ಅದರ ಅನುದಾನ, ಬಜೆಟ್ ವಿನಿಯೋಗ ಇದೆಲ್ಲದ್ರ ಬಗ್ಗೆ ಒಂದು ಅಧ್ಯಯನ ಮಾಡಿ ಅವರಿಗೆ ಸಮರ್ಪಕವಾಗಿ ಸಂಬಳ ದೊರೆಯುವಂತ ಮತ್ತೆ ಅಲ್ಲಿ ಕೆಲಸ ಮಾಡುವಂತ ಅಲ್ಲಿ ವ್ಯವಸ್ಥೆ ಆಗ್ಬೇಕು. ಯಾಕೆ ಅಂತಂದ್ರೆ ಅಲ್ಲಿ ಆ ಲಾಂಚ್ ಬಿಟ್ರೆ ಈ ಕರೂರು, ಬಾರಂಗಿ ಹೋಬಳಿ, ಈ ತುಮರಿ ಗ್ರಾಮ ಪಂಚಾಯತ್ ಏನ್ ಹೇಳ್ತೀವಿ, ಇಲ್ಲಿಗೆ ಸಂಪರ್ಕ ಕಲ್ಪಿಸೋಕೆ ಬೇರೆ ಯಾವ ದಾರಿನೂ ಇಲ್ಲ. ಎರಡು ದಾರಿ ಇದೆ. ಒಂದು ಸಾಗರದ ಮೂಲಕ ಬಂದು ಕಾರ್ಗಲ್ ಮೂಲಕ ಬಂದು ಅಲ್ಲಿಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಹೊಸನಗರದ ಮೇಲೆ ಬಂದು ಈ ಕೊಲ್ಲೂರಿಗೆ ಹೋಗೋ ರಸ್ತೆಯಲ್ಲಿ ಮತ್ತೆ ತಿರುಗಿ ಮತ್ತೆ ಇಲ್ಲಿ ಬರಬೇಕು. ಅದು ಬಹಳ ದೂರದ ದಾರಿ. ಅದು ವಾಹನಗಳು ಓಡಾಡ್ಲಿಕ್ಕಾಗ್ಲಿ ಅದು ಬಹಳ ದೂರ ಆಗುತ್ತೆ. ಹಾಗಾಗಿ ಸುಲಭವಾದ ಸಂಪರ್ಕ ಇರೋದು ಇಲ್ಲಿ ಲಾಂಚ್. ಈಗ ಅಲ್ಲಿ ಹೊಸದಾಗಿ ಸೇತುವೆ ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಯೋಜನೆ ಮಾಡಿದೆ. ಸರ್ಕಾರ ಅಲ್ಲಿ ಸೇತುವೆಯನ್ನ ಕಟ್ಲಿಕ್ಕೆ ಶುರು ಮಾಡಿದೆ. ಆದ್ರೆ ಇದು ಅಲ್ಲಿವರೆಗೂ ಆಗ್ಬೇಕಲ್ಲ, ಅಲ್ಲಿವರೆಗೂ ಜನರನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಕರ್ಕೊಂಡು ಹೋಗ್ಲೇಬೇಕು. ಅಲ್ಲಿ ಬರ್ತಕ್ಕಂಥ ಪ್ರವಾಸಿಗರು ಹೊರಗ್ನೂರು ಬಿಡಿ, ಆದ್ರೆ ಇಲ್ಲಿ ದ್ವೀಪವಾಸಿಗಳು ಸಾಗರಕ್ಕೆ ಬರಬೇಕು ಅಂತಂದ್ರೆ ಅವರಿಗೆ ಆಧಾರ ಈ ಲಾಂಚ್ ಸೇವೆಯೇ. ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ದಾರಿ ಇಲ್ಲ. ಬಹಳ ವರ್ಷಗಳಿಂದ ಅವರು ಬಹಳ ಸಂಕಷ್ಟದಲ್ಲೇ ಜೀವನ ಮಾಡಿದ್ರು. ಮುಳುಗಡೆ ಸಂದರ್ಭದಲ್ಲಿ ಆ ಮುಳುಗಡೆ ಜಾಗವನ್ನು ಬಿಟ್ಟು ಮೇಲ್ಭಾಗಕ್ಕೆ ಹೋಗಿ ಅಲ್ಲಿ ನಿಲ್ಲಿಸಿದ್ದಾರೆ. ಅವರಿಗೆ ಒಂದು ಸೌಲಭ್ಯನ ಕಲಿಸ್ಕೊಡೋದಿತ್ತು ಸರ್ಕಾರ. ಈಗ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ಕೇಂದ್ರ ಸಚಿವರಾಗಿದ್ದಂತ ಗಡ್ಕರಿ ಅವರೇ ಬಂದು ಅಡಿಗಲ್ಲು ಹಾಕಿ ಆಮೇಲೆ ಬಹಳ ಹೋರಾಟಗಳೆಲ್ಲ ಆಗಿ ಈಗ ಅಲ್ಲಿ ಸೇತುವೆ ನಿರ್ಮಾಣ ಆಗ್ತಾ ಇದೆ. ಆದ್ರೆ ಲಾಂಚ್ ಸೇವೆಯನ್ನ ನಿಲ್ಲಿಸೋ ಹಾಗಿಲ್ಲ. ಯಾಕಂದ್ರೆ ಜನರಿಗೆ ಅದು ಬೇಕೇ ಬೇಕು ವ್ಯವಸ್ಥೆ. ಸೇತುವೆ ಆದ್ಮೇಲೂ ಸಹ ಲಾಂಚ್ ಸೇವೆ ಮುಂದುವರಿಬಹುದು. ಆದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಗಳನ್ನ ನೋಡ್ಕೊಳ್ಬೇಕಾಗಿದ್ದು ಒಳನಾಡು ಜಲ ಸಾರಿಗೆ ಇಲಾಖೆಯ ಕರ್ತವ್ಯ ಆಗಿತ್ತು. ಔಟ್ಸೋರ್ಸ್ ಸಿಬ್ಬಂದಿ ಇದ್ರಲ್ಲಿ 18 ಜನ ಸಿಬ್ಬಂದಿಗಳು 8 ತಿಂಗಳಿಂದ ಸಂಬಳ ಆಗದೆ ಒದ್ದಾಡ್ತಾ ಇದ್ರು. ಈಗ ಅಧಿಕಾರಿಗಳು ಪೂರಕವಾಗಿ ಸ್ಪಂದಿಸಿದರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಅವರಿಗೆ ಸಂಬಳ ಬಿಡುಗಡೆ ಆಗ್ಬೋದು. ಆದ್ರೆ 8 ತಿಂಗಳ ಕಾಲ ಆ ಎಲ್ಲಾ ಸಿಬ್ಬಂದಿ ಅನುಭವಿಸಿದಂತ ಕಷ್ಟಗಳಿದಾವಲ್ಲ, ಅದನ್ನ ಯಾರ ಕಡೆ ಹೇಳ್ಬೇಕಿತ್ತು ಅವರು? ಈ ಜಾಲತಾಣಗಳ ಮೂಲಕ ಪ್ರಶ್ನೆ ಎತ್ತಿದ್ರಿಂದ ತುಮರಿ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷ ಸತ್ಯನಾರಾಯಣ ಅವರು ಇದನ್ನ ಮೊದಲು ಪ್ರಸ್ತಾಪ ಮಾಡಿದ್ರು. ಆಮೇಲೆ ಬೇರೆ ಬೇರೆಯವರೆಲ್ಲರೂ ಅದಕ್ಕೆ ಬೆಂಬಲ ಸೂಚಿಸಿದ್ರು. ಈಗ ಒಂದು ಪೂರಕವಾದ ಸ್ಪಂದನೆ ಸಿಗ್ತಾ ಇದೆ. ಆದಷ್ಟು ಬೇಗ ಅವರಿಗೆ ಸಂಬಳ ಸಿಗಬೇಕು. ಅದು ಪ್ರತಿ ತಿಂಗಳು ನಿಯಮಿತವಾಗಿ ಅವರಿಗೆ ಸಂಬಳ ಸಿಗುವಂಗ ಆಗ್ಬೇಕು ಅನ್ನೋದು ಎಲ್ಲರೂ ಒತ್ತಾಯ ಆಗಿದೆ. ನೈನಾ, ಹಾಗಾದ್ರೆ ಅವರಿಗೆ ಈ 9 ತಿಂಗಳ ಕಾಲ ಡಿಲೇ ಆಗೋದಕ್ಕೆ ಪ್ರಮುಖ ಕಾರಣಗಳು ಏನಿರ್ಬೋದು? ಸಂಬಳ ಇಷ್ಟು ದಿವಸ ಆಗದೆ ಇರೋದಕ್ಕೆ ಕಾರಣ ಅಂತಂದ್ರೆ ಹೊರಗುತ್ತಿಗೆನಲ್ಲಿ ಏಜೆನ್ಸಿಗೆ ಏನ್ ತಗೊಂಡಿರ್ತಾರೆ ಅವರಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿರುತ್ತೆ. ಆದ್ರೆ ಕೊರೋನಾ ಸಂದರ್ಭದಲ್ಲಿ ಅದು ಕೆಲವು ಸರಿ ತಡನೂ ಆಗಿರ್ಬೋದು. ಸರ್ಕಾರ ದುಡ್ಡು ಬಂದ್ಮೇಲೆ ಅವ್ರಿಗೆ ಕೊಡೋಣ ಅಂತೇಳಿ ಅವ್ರು ಯೋಚನೆ ಮಾಡಿರ್ಬೋದು. ಆದ್ರೆ ಆ ಹೊರಗುತ್ತಿಗೆ ಸಂಸ್ಥೆ ಏನಿರುತ್ತೆ ಅವ್ರ ಜವಾಬ್ದಾರಿ ಆಗಿರುತ್ತೆ ಅವರಿಗೆ ಸಂಬಳ ಕೊಡ್ಬೇಕಾಗಿದ್ದು. ಸರ್ಕಾರದಿಂದ ಅವರಿಗೆ ಹಣ ಏನು ಬರ್ದಂಗಿರಲ್ಲ, ಬಂದೇ ಬರುತ್ತೆ. ಅದು ಸ್ವಲ್ಪ ತಡ ಆಗ್ಬೋದು, ಅದು ಸಮಯಕ್ಕೆ ಸರಿಯಾಗಿ ಬರ್ಬೋದು. ಬಟ್ ಆ ವರ್ಷದಲ್ಲಿ ಅವರಿಗೆ ಲೆಕ್ಕದ ಪ್ರಕಾರ ಅವ್ರಿಗೆ ಏನು ಹೊರಗುತ್ತಿಗೆ ಏಜೆನ್ಸಿಗೆ ದುಡ್ಡು ಬರ್ಬೇಕು ಅದು ಬಂದೇ ಬರುತ್ತೆ. ಸರ್ಕಾರದಿಂದ ದುಡ್ಡು ಬರ್ಲಿಲ್ಲ, ಅದಕ್ಕಾಗಿ ನಾವು ಸಂಬಳವನ್ನ ತಡೆ ಹಿಡಿದ್ವಿ, ಸಂಬಳವನ್ನ ನಿಧಾನ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸಿಬ್ಬಂದಿಗಳ ಸೇವೆ ಅವ್ರ ಸಮರ್ಪಕವಾಗಿ ಒದಗಿಸೋದು ಕಷ್ಟ ಆಗುತ್ತೆ. ಹಾಗಾಗಿ ಹೊರಗುತ್ತಿಗೆ ಏಜೆನ್ಸಿಯವರು ಅದೊಂದು ಜವಾಬ್ದಾರಿಯನ್ನು ತಗೋಬೇಕು ಅವರಿಗೆ. ಯಾಕಂದ್ರೆ ಆ ಸಂಬಳವನ್ನು ನಂಬ್ಕೊಂಡು ಅಷ್ಟು ಜನ ಜೀವನ ಮಾಡ್ತಾ ಇರ್ತಾರೆ. ಆ ಜೀವನ ಮಾಡೋದ್ರಿಂದ ಅವ್ರಿಗೆ 8 ತಿಂಗಳಗಟ್ಲೆ ಅವರಿಗೆ ಕಮಿಟ್ಮೆಂಟ್ ಏನಾದ್ರೂ ಇರುತ್ತೆ. ಕೌಟುಂಬಿಕ ಸಮಸ್ಯೆ ಇರುತ್ತೆ, ಎಲ್ಲಾದ್ರೂ ಸಾಲ ಸೋಲ ಮಾಡಿರ್ತಾರೆ, ಮತ್ತೊಂದೇನೋ ವ್ಯವಸ್ಥೆ ಆಗಿರುತ್ತೆ, ಇಲ್ಲ ಯಾರ ಹತ್ರ ಸಾಲ ತಗೊಂಡ್ಬರ್ಬೇಕಾಗತ್ತೆ. ನಿಯಮಿತವಾಗಿ ನನಗೆ ಇಷ್ಟು ಸಂಬಳ 8,000ನೋ 10,000ನೋ 12,000ನೋ ನಿಯಮಿತವಾಗಿ ನನಗೆ ಸಂಬಳ ಸಿಗುತ್ತೆ ಅಂದಾಗ ಅದನ್ನ ನಂಬ್ಕೊಂಡು ಬೇರೆ ಬೇರೆ ಏನೋ ಕಮಿಟ್ಮೆಂಟ್ ಮಾಡ್ಕೊಂಡಿರ್ತಾರೆ. ಹೊರಗುತ್ತಿಗೆ ಏಜೆನ್ಸಿಗಳು ಇದರ ಜವಾಬ್ದಾರಿನ ತಗೋಬೇಕು, ಜವಾಬ್ದಾರಿನ ಸಮರ್ಪಕವಾಗಿ ನಿರ್ವಹಿಸಬೇಕು ಅಂತೇಳಿ ಎಲ್ಲರೂ ಒತ್ತಾಯ ಆಗಿದೆ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಹೊನ್ನಾಳಿ ಚಂದ್ರಶೇಖರ್ ಅವರೇ. ಶಿವಮೊಗ್ಗದಲ್ಲಿ ಡೀಸೆಲ್ ಕಳ್ಳರು ಹೇಗೆ ಸಿಕ್ಬಿದ್ರು ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ.
ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು. ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೂ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53. ಹಾಯ್ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ ಏನ್ ಸಮಾಚಾರ? ಸಂಜೆ 5ಕ್ಕೆ ಪ್ರಿಯದರ್ಶಿನಿ ಇಂಡಿಪೆಂಡೆಂಟ್ PU ಕಾಲೇಜ್ ಶಿವಮೊಗ್ಗ 2021-22ನೇ ಸಾಲಿನ ಪ್ರಥಮ PUC ಕಾಮರ್ಸ್ಗೆ ಪ್ರವೇಶ ಆರಂಭ. ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ. IBAS ಮತ್ತು IBACS ಕಾಂಬಿನೇಷನ್ಗಳಿವೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. 100ರಷ್ಟು ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನ ಹರಿಸಲಾಗುತ್ತದೆ. 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ 2 ತರಗತಿಗಳನ್ನು ನಾವು ನಡೆಸುತ್ತೇವೆ. CA, CS, ICWA, IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೇವೆ ಅಡಿಪಾಯ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ. ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು. ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9847948453 ಹಾಗೆ 9886201623. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಖಾಸಗಿ ಕಾಲೇಜಿನ ಬಸ್ಗಳಿಂದ ಬರೋಬ್ಬರಿ 590 ಲೀಟರ್ ಡೀಸೆಲ್ ಕಳವು ಮಾಡಿದ್ದ ಪ್ರಕರಣವನ್ನು ಶಿವಮೊಗ್ಗದ ವಿನೋಬನಗರ ಪೊಲೀಸರು ಬಂಧಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಆರೋಪಿಗಳನ್ನು ಬಂಧಿಸಿದ್ದಾರೆ. ಶಿವಮೊಗ್ಗ ನಗರ ಮೈತ್ರಿ ಅಪಾರ್ಟ್ಮೆಂಟ್ ಬಳಿ ನಿಲ್ಲಿಸಲಾಗಿದ್ದ ಪೆಸೆಟ್ ಕಾಲೇಜಿನ ವಾಹನಗಳಿಂದ ಡೀಸೆಲ್ ಕಳವು ಮಾಡಲಾಗಿತ್ತು.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೈಯದ್ ತಬರೇದ್, ಜಾಫರ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿ ಬರೋಬ್ಬರಿ 90 ಲೀಟರ್ ಡೀಸೆಲ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಬಾಡಿಗೆ ವಾಹನದಲ್ಲಿ ಈ ಅಸಾಮಿಗಳು ಡೀಸೆಲ್ ಕಳವು ಮಾಡುತ್ತಿದ್ದರು ಅನ್ನೋ ವಿಷಯ ಬೆಳಕಿಗೆ ಬಂದಿದೆ. ಕರ್ನಾಟಕ ಭೂ ಕಂದಾಯ ಕಾಯ್ದೆಯ ವಾರ್ಷಿಕ ಆದಾಯ ಮಿತಿಯನ್ನು ಹೆಚ್ಚಿಸುವಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಹಾಗೂ ಕಂದಾಯ ಸಚಿವ ಆರ್ ಅಶೋಕ್ ಅವರಿಗೆ ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಸಾರ್ವಜನಿಕರು ಭೂ ಮಂಜೂರಾತಿ ಫಲಾನುಭವಿಗಳಿಗಾಗಿ ಅರ್ಹತೆ ಗಳಿಸಲು ಇರುವ ವಾರ್ಷಿಕ ಗರಿಷ್ಠ ಆದಾಯದ ಮಿತಿಯನ್ನು 30,000ದಿಂದ ವಾರ್ಷಿಕ ಗರಿಷ್ಠ 1,20,000ಕ್ಕೆ ಹೆಚ್ಚಿಸುವಂತೆ ಕೋರಿದ್ದಾರೆ. ಆಹಾರ ಇಲಾಖೆಯಲ್ಲಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಾಗಲು ಪ್ರಸ್ತುತ ಇರುವ ಆದಾಯದ ಮಿತಿ 1,20,000 ಇರುವಂತೆ ಭೂ ಮಂಜೂರಾತಿ ಫಲಾನುಭವಿಗಳಿಗೂ ವಾರ್ಷಿಕ ಗರಿಷ್ಠ ಆದಾಯದ ಮಿತಿಯನ್ನು ಹೆಚ್ಚಿಸಬೇಕೆಂದು ಮನವಿ ಮೂಲಕ ಕೇಳಿಕೊಂಡಿದ್ದಾರೆ. ಈ ಕುರಿತಂತೆ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಆರಗ ಜ್ಞಾನೇಂದ್ರ ಪತ್ರವನ್ನು ಬರೆದಿದ್ದಾರೆ. ನಡು ರಸ್ತೆಯಲ್ಲೇ ಕಟ್ಟಿಗೆಯ ಒಲೆ ಹಚ್ಚಿ ಅಡುಗೆ ಮಾಡಿ ಪ್ರಧಾನಿ ಮೋದಿ ಭಾವಚಿತ್ರ ಸುಟ್ಟು ಹಾಕುವ ಮೂಲಕ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ವಿರೋಧಿಸಿ ಶಿವಮೊಗ್ಗದ ಯೂತ್ ಕಾಂಗ್ರೆಸ್ ವಿನೂತನ ರೀತಿಯಲ್ಲಿ ಪ್ರತಿಭಟನೆ ನಡೆಸಿತು. ಮಹಾವೀರ ಸರ್ಕಲ್ನಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದ್ರು. ಅಡುಗೆ ಅನಿಲ, ಅಡುಗೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆಗೆ ಯುವ ಕಾಂಗ್ರೆಸ್ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು. ಬಡ ಮತ್ತು ಮಧ್ಯಮ ವರ್ಗದವರು ಬದುಕುವುದೇ ದುಸ್ತರವಾಗಿದೆ, ಕೂಲಿ ಮಾಡಿ ಬದುಕುವವರು ಜೀವನ ನಡೆಸೋದು ಕಷ್ಟಕರವಾಗಿದೆ ಎಂದು ಕಿಡಿಕಾರಿದ್ರು. ದಲ್ಲಾಳಿ ನರೇಂದ್ರ ಮೋದಿಗೆ ಬಿಜೆಪಿ ತೊಲಗಲಿ ತೊಲಗಲಿ ಬಿಜೆಪಿ ಹಟಾವೋ ವಿರೋಧಿ ಸರ್ಕಾರಕ್ಕೆ ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಯೂತ್ ಕಾಂಗ್ರೆಸ್ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮಕ್ಕಳಿಗೆ ಕಣ್ಣೀರು ಹಾಕಿಸುವ ಕೇಂದ್ರ ಸರ್ಕಾರಕ್ಕೆ
ಹೆಣ್ಣು ಮಕ್ಕಳು ಎಷ್ಟೇ ಬಿಜೆಪಿ ಓಟು ತಗೊಂಡಿರುವ ಕೇಂದ್ರ ಸರ್ಕಾರಕ್ಕೆ ಲೂಟಿಯಪ್ಪ ಲೂಟಿ ಲೂಟಿಯಪ್ಪ ಲೂಟಿ ಲೂಟಿಯಪ್ಪ ಲೂಟಿ ಸರ್ಕಾರ ಲೂಟಿಯಪ್ಪ ಲೂಟಿ ಲೂಟಿಯಪ್ಪ ಲೂಟಿ ಲೂಟಿಯಪ್ಪ ಬಿಜೆಪಿ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ದೇಶ ಬಚಾओ ಮೋದಿ ಹಟಾओ ದೇಶದಲ್ಲಿ ಅಚ್ಚೇದೆ ಅಂತಿರ್ತಾರೆ ಅಂತ ಅಧಿಕಾರಕ್ಕೆ ಬಂದಂತಹ ಜನವಿರೋಧಿ ನೀತಿಯ ರೈತ ಮತ್ತು ಕಾರ್ಮಿಕ ಶ್ರೀಸಾಮಾನ್ಯ ನೀತಿಯ ವಿರೋಧದ ಕೇಂದ್ರ ಬಿಜೆಪಿ ಸರ್ಕಾರ ಏನು ಒಂದು ತಿಂಗಳಲ್ಲಿಯೇ 50 ರೂಪಾಯಿಗಿಂತ ಹೆಚ್ಚು ಅಡಿಗೆ ಅನಿಲ ದರವನ್ನು ಏರಿಕೆ ಮಾಡಿರುವಂಥದ್ದು. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲಗಳ ಬೆಲೆಗಳು ಕಡಿಮೆ ಇದ್ದರೂ ಸಹ ದೇಶದ ಜನತೆಗೆ ಕಡಿಮೆ ದರದಲ್ಲಿ ಪೆಟ್ರೋಲ್ ನೀಡುವಂಥ ಸರ್ಕಾರ ಇವತ್ತು ಸೆಂಚುರಿನ ಬಾರಿಸಿರುವಂಥದ್ದು. ಎಲ್ಲ ಈ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಇವತ್ತು ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನಿಂದ ನಮ್ಮ ರಾಷ್ಟ್ರೀಯ ನಾಯಕರಾದಂತಹ ರಾಹುಲ್ ಗಾಂಧಿಯವರ ಆದೇಶದಂತೆ ಬಿ.ವಿ. ಶ್ರೀನಿವಾಸ್ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ನ ಬಿ.ವಿ. ಶ್ರೀನಿವಾಸ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ನ ಎಲ್ಲ ರಾಜ್ಯ ಸಮಿತಿಯ ಪದಾಧಿಕಾರಿಗಳ ನಿರ್ದೇಶನದಂತೆ ಇವತ್ತು ಶಿವಮೊಗ್ಗ ನಗರದ ಮಹಾವೀರ ವೃತ್ತದಲ್ಲಿ ಸೌದೆ ಒಲೆ ಹಚ್ಚುವ ಮುಖಾಂತರ ಪ್ರತಿಭಟನೆ ಮಾಡಿ ಈ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಪ್ರತಿಭಟಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಬಿಜೆಪಿಯ ಸಂಸದರುಗಳಿದ್ದಾರೆ ಆ ಸಂಸದರುಗಳಿಗೆ ಗೆರವು ಹಾಕುವ ಮುಖಾಂತರ ಅವರ ಕಚೇರಿಗಳಿಗೆ ಮನೆಗಳಿಗೆ ಮುತ್ತಿಗೆ ಹಾಕುವ ಮುಖಾಂತರ ಹಾಗೂ ಬಿಜೆಪಿಯ ಎಲ್ಲ ಭ್ರಷ್ಟ ಮತ್ತು ಇವತ್ತು ಬಿಜೆಪಿಯ ಆಡಳಿತ ನಡೆಸತಕ್ಕಂಥ ದೇಶದ ಪ್ರಧಾನಿ ಇವತ್ತು ಕಾರ್ಪೊರೇಟ್ ಕಂಪನಿಗಳ ದಳ್ಳಾಳಿಯಾಗಿದ್ದಾರೆ. ಈ ಬಿಜೆಪಿ ಸರ್ಕಾರ ದೇಶದ ದಳ್ಳಾಳಿ ಏಜೆಂಟ್ ಏನಿವತ್ತು ಬ್ರಿಟಿಷರಿಗೆ ಅಂದಿನ ಕಾಲದಲ್ಲಿ ಯಾವ ರೀತಿ ಏಜೆಂಟರ್ಗಳಿದ್ದರೋ ಆ ರೀತಿ ಇವತ್ತು ಕಾರ್ಪೊರೇಟ್ ಕಂಪನಿ ಎಂಬ ಬ್ರಿಟಿಷರಿಗೆ ಭಾರತವನ್ನು ಒತ್ತೆಡಲು ಹೊರಟಿರೋದು. ಈ ಭಾರತದ ಯಾವೊಬ್ಬನೇ ಜನಪ್ರಿಯ ಇವತ್ತು ಏನು ಶ್ರೀಸಾಮಾನ್ಯ ಇದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಇನ್ನೇನು ಜನಾಂದೋಲನ ಇಲ್ಲಿಂದನೇ ಪ್ರಾರಂಭ ಆಗ್ತಾ ಇದೆ. ಈ ಸರ್ಕಾರವನ್ನು ಈ ಕೂಡಲೇ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಅಂತ ಯುವ ಕಾಂಗ್ರೆಸ್ ಆಗ್ರಹಿಸುತ್ತದೆ. ಸಾಗರದ ಚರಕ ಸಂಸ್ಥೆಯು ಗ್ರಾಮ ಸೇವಾ ಸಂಘ ಮತ್ತು ಅಖಿಲ ಕರ್ನಾಟಕ ಸಂಯುಕ್ತವಾಗಿ ಪವಿತ್ರ ವಸ್ತ್ರ ಅಭಿಯಾನ ಕಾರ್ಯಕ್ರಮ ಆಯೋಜಿಸಿದೆ. ಅಭಿಯಾನದ ಅಂಗವಾಗಿ ಚರಕ ಸಂಸ್ಥೆ ಉತ್ಪಾದಿಸುವ ಉತ್ಪನ್ನಗಳ ಮಾರಾಟವನ್ನು ಸೆಪ್ಟೆಂಬರ್ 6 ಮತ್ತು 7ರಂದು ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಶಿಕ್ಷಣ ಸಂಸ್ಥೆಯಲ್ಲಿ ಆಯೋಜಿಸಲಾಗಿದೆ. ಸುದ್ದಿಗೋಷ್ಠಿ ನಡೆಸಿದ ಚರಕ ಸಂಸ್ಥೆಯ ಪ್ರತಿಭಾ ಈ ಬಗ್ಗೆ ಮಾಹಿತಿ ನೀಡಿದರು. ನಿಮ್ಮ ಊರಿನಲ್ಲಿ ಅಂದರೆ ನಮ್ಮ ಊರು ಶಿವಮೊಗ್ಗದಲ್ಲಿ ಆರಂಭಿಸ್ತಾ ಇದ್ದೇವೆ. ಅದರ ಕುರಿತು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೇನೆ. ರೈತರು ಕುಶಲಕರ್ಮಿಗಳು ಇವತ್ತು ಏನು ಸಂಕಷ್ಟದಲ್ಲಿ ಇದ್ದೀವಿ ಕೋವಿಡ್ ನಂತರದಲ್ಲಿ ಅನ್ನೋದು ನಿಮಗೆ ಗೊತ್ತಿದೆ. ಜಗತ್ತಿನ ದಿನಚರಿಯನ್ನೇ ಬದಲಾಯಿಸಿದಂತಹ ಕೋವಿಡ್ ನಮ್ಮನ್ನು ಬಿಟ್ಟಿಲ್ಲ. ಅದರಲ್ಲೂ ಬಹಳ ಮುಖ್ಯವಾಗಿ ಕುಶಲಕರ್ಮವನ್ನೇ ನಂಬಿಕೊಂಡಿರುವಂತಹ ಗ್ರಾಮೋದ್ಯೋಗಿಗಳಿಗಂತೂ ಬಹಳ ಕಷ್ಟವಾಗಿದೆ. ಕಷ್ಟ ಏನು ಅಂತಂದರೆ ನಮಗೆ ಉತ್ಪಾದನೆಗೆ ಕಷ್ಟ ಅಲ್ಲ, ಆದರೆ ಮಾರುಕಟ್ಟೆಗೆ ಬಹಳ ಕಷ್ಟವಿದೆ. ಇಂಥ ಹೊತ್ತಲ್ಲಿ ನಮ್ಮ ಮಾರುಕಟ್ಟೆಯನ್ನು ನಾವೇ ಸೃಷ್ಟಿಸ್ಕೊಳ್ಬೇಕು. ನಮ್ಮ ಹತ್ರ ಜನ ಬರ್ತಾರೆ ಅನ್ನೋದಕ್ಕಿಂತ ಮುಖ್ಯವಾಗಿ ಜನರ ಬಳಿಗೆ ನಾವು ಹೋಗಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ಚರಕ ಸಂಸ್ಥೆ ಮತ್ತು ಗ್ರಾಮ ಸೇವಾ ಸಂಘ, ದೇಸಿ ಹಾಗೂ ಅಖಿಲ ಕರ್ನಾಟಕ ಕೈಮಗ್ಗ ಒಕ್ಕೂಟ ಇವೆಲ್ಲರೂ ಸೇರಿ ಒಂದು ಯೋಜನೆಯನ್ನು ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಆರಂಭಿಸಿದ್ದೇವೆ. ಅದು ಪವಿತ್ರ ವಸ್ತ್ರ ಯೋಜನೆ ಅನ್ನೋದನ್ನು ಅದನ್ನು ಬದಲಾಯಿಸ್ಬಿಟ್ಟು ನಾವು ಪವಿತ್ರ ವಸ್ತ್ರ ಅಭಿಯಾನ ಅಂತ ಹೇಳಿ ಮಾಡಿಕೊಂಡಿದ್ದೇವೆ. ನೈಸರ್ಗಿಕ ಬಣ್ಣ ಹಾಕಿದಂತಹ ಹತ್ತಿಯ ಬಟ್ಟೆಗಳನ್ನು ತೊಡುವುದರ ಪ್ರಾಮುಖ್ಯತೆಯನ್ನು ಇದರ ಜೊತೆಯಲ್ಲಿ ನಾವು ಸಾರ್ತಾ ಇದ್ದೇವೆ. ಯಾವ ವಿದೇಶಿ ಮಾಲುಗಳು ರಾಸಾಯನಿಕವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ಪಡ್ಕೋತಿದ್ದೀವೋ ಅದರ ಬದಲಿಗೆ ಅಂಥ ಪ್ಲಾಸ್ಟಿಕ್ ಇತ್ಯಾದಿಗಳ ಬದಲಿಗೆ ನಮ್ಮ ದೇಸಿ ವಸ್ತುಗಳನ್ನೇ, ಪದಾರ್ಥಗಳನ್ನೇ ಮತ್ತು ವಸ್ತ್ರಗಳನ್ನೇ ನೀವೆಲ್ಲರೂ ಧರಿಸಬೇಕು. ಇದರ ಮೂಲಕ ಅನೇಕ ಬಡವರಿಗೆ ಉದ್ಯೋಗ ಸೃಷ್ಟಿಯಾಗುತ್ತೆ. ಅನೇಕ ಕುಟುಂಬಗಳು ನಿಮ್ಮ ಬೆಂಬಲದಿಂದ ಅನೇಕ ಕುಟುಂಬಗಳ ಮುಖದಲ್ಲಿ ನಗು ಕಾಣಬೇಕು ಅನ್ನೋದು ಈ ಪವಿತ್ರ ವಸ್ತ್ರ ಅಭಿಯಾನದ ಉದ್ದೇಶ ಆಗ್ತದೆ. ಇದ್ರ ಮೂಲಕನೇ ನಾವು ಕರೆ ನೀಡ್ತಾ ಇದ್ದೇವೆ. ಈಗಾಗಲೇ ಚರಕ ಸಂಸ್ಥೆಯ ವತಿಯಿಂದ ನಾವು ಅನೇಕ ಕಡೆ ಭೇಟಿ ನೀಡಿದ್ದೇವೆ. ಕೆಲವು ಉದಾಹರಣೆಗೆ ಬಹಳ ಮುಖ್ಯವಾಗಿ ಆರಂಭಿಕವಾಗಿ ಸಾಣೆಹಳ್ಳಿ, ಸಿರಿಗೆರೆ,
ಆದಿಚುಂಚನಗಿರಿ, ಸಿದ್ಧಗಂಗಾ ಮಠ ಮತ್ತು ಬೆಂಗಳೂರಿನ ಕೊಳದ ಮಠ, ಹೀಗೆ ಅನೇಕ ಮಠಮಾನ್ಯಗಳನ್ನು ಕೂಡ ಭೇಟಿ ನೀಡಿದ್ವಿ. ಯಾಕೆ ಅಂತ ನೀವು ಪ್ರಶ್ನಿಸಬಹುದು. ನಮ್ಮ ಪವಿತ್ರ ವಸ್ತ್ರ ಅಭಿಯಾನದ ಅಡಿಯಲ್ಲಿ ನಾವು ಕಾಷಾಯ ವಸ್ತ್ರವನ್ನು ಕೂಡ ತಯಾರಿಸ್ತಿದ್ದೇವೆ. ನಮ್ಮ ಹತ್ತಿ ಬಟ್ಟೆಗೆ ಏನು ಮಠ ಮಂದಿರಗಳಲ್ಲಿ ಉಡ್ತಕ್ಕಂತಹ ಬಣ್ಣ ಇದೆಯಲ್ಲ, ಆ ಬಣ್ಣವನ್ನು ಮಣ್ಣಿನ ಬಣ್ಣವನ್ನು ಕೂಡ ಆ ವಸ್ತ್ರವನ್ನು ತಯಾರಿಸ್ತಿದ್ದೇವೆ. ಆ ವಸ್ತ್ರವನ್ನು ಮಠಮಾನ್ಯಗಳು ಕೊಂಡುಕೊಳ್ಳೋದ್ರ ಮೂಲಕ ಕೂಡ ನಮ್ಮ ಗ್ರಾಮೀಣ ಕೈಮಗ್ಗ ತಯಾರಿಕೆಗೆ ಬೆಂಬಲವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಕೂಡ ನಾವು ಭೇಟಿ ನೀಡಿ ಅವರೆಲ್ಲರ ಹಾರೈಕೆಯನ್ನು ಪಡೆದಿದ್ದೇವೆ. ಅವರು ಕೂಡ ನಮಗೆ ಬೆಂಬಲವಾಗಿ ನಿಂತಿದ್ದಾರೆ. ಆ ಮಠಗಳಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೂ ಕೂಡ ನೀವು ಕರೆ ಕೊಡಿ, ಕೈಮಗ್ಗ ವಸ್ತ್ರಗಳನ್ನೇ ತೊಡಿ ಅಂತ ನಾವು ಹೇಳಿ ಬಂದಿದ್ದೇವೆ. ಅಭಿಯಾನಕ್ಕೆ ಈ ರೀತಿಯಲ್ಲಿ ಕೂಡ ಚಾಲನೆ ಒಂದು ರೀತಿಯಲ್ಲಿ ಶುರುವಾಗಿದೆ. ಅದರ ಭಾಗವಾಗಿ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನು ಶಿವಮೊಗ್ಗ ನಗರದಲ್ಲಿ ನಾಳೆ ಬರುವ 6ನೇ ತಾರೀಕಿಂದ ಶುರು ಮಾಡ್ತಾ ಇದ್ದೇವೆ. ಎಂದಿನಂತೆ ನಮಗೆ ರಾಜ್ಯಾದ್ಯಂತ ಹಲವಾರು ಕಡೆ ಅದು ನಡೀತಾ ಇದೆ. ಅದಕ್ಕೆ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ. ಎಷ್ಟು ಮಟ್ಟಿಗೆ ಅಂದರೆ ನಾವು ಯಾವ ಊರಲ್ಲಿ ವಸ್ತು ಪ್ರದರ್ಶನ ಮಾಡ್ತಿದ್ದೀವೋ ಅಲ್ಲಿ ಸ್ಥಳೀಯರು ನಮ್ಮ ಇಡೀ ಗ್ರಾಮೋದ್ಯೋಗಕ್ಕೆ ಬೆಂಬಲಿಸುವಂತಹವರು ಬಾಡಿಗೆ ಕೂಡ ತಗೊಳ್ಳದೆ ಅವರ ಜಾಗಗಳನ್ನು ನಮಗೆ ಕೊಡ್ತಾ ಇದ್ದಾರೆ. ನಮ್ಮನ್ನು ಆಹ್ವಾನಿಸಿ, ಯಾರು ನಮ್ಮ ಇಡೀ ಪ್ರಾಡಕ್ಟ್ಗಳ ವತಿಯಿಂದ ಹೋಗ್ತಿದ್ದಾರೋ ಅವರನ್ನು ಆಹ್ವಾನಿಸಿ ಅವರು ನಮಗೆ 2-3 ದಿನ ಉಳಿಸಿ ಅವರ ಜಾಗದಲ್ಲಿ ಮಾರಾಟ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತೀವಿ. ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಆ ಕುರಿತ ಸುದ್ದಿ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೋ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 081 82 24 88 35 94 82 36 26 12 99 01 53 44 42 99 02 53. ಹಾಯ್ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ ಏನ್ ಸಮಾಚಾರ? ಸಂಜೆ 5ಕ್ಕೆ ಪ್ರಿಯದರ್ಶಿನಿ ಇಂಡಿಪೆಂಡೆಂಟ್ PU ಕಾಲೇಜ್ ಶಿವಮೊಗ್ಗ 2021-22ನೇ ಸಾಲಿನ ಪ್ರಥಮ PUC ಕಾಮರ್ಸ್ಗೆ ಪ್ರವೇಶ ಆರಂಭ. ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ. IBAS ಮತ್ತು IBACS ಕಾಂಬಿನೇಷನ್ಗಳಿವೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ.
ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. 100ರಷ್ಟು ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನ ಹರಿಸಲಾಗುತ್ತದೆ. 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ 2 ತರಗತಿಗಳನ್ನು ನಾವು ನಡೆಸುತ್ತೇವೆ. CA, CS, ICWA, IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೀವಿ ಅಡಿಪಾಯ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ. ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು. ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9845794853 ಹಾಗೆ 9886201623. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಇಂದು ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕಾರಿಣಿ ಸಭೆಯನ್ನ ವಿಧಾನ ಪರಿಷತ್ ಮಾಜಿ ಸದಸ್ಯ ಮೋನಪ್ಪ ಭಂಡಾರಿ ಉದ್ಘಾಟಿಸಿದರು. ಬಿಜೆಪಿ ಜಿಲ್ಲಾಧ್ಯಕ್ಷ TD ಮೇಘರಾಜ್ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಸಭೆಯಲ್ಲಿ ರಾಜ್ಯ ಪ್ರಕೋಷ್ಠದ ಸಂಯೋಜಕ MB ಭಾನುಪ್ರಕಾಶ್, MLCಗಳಾದ ಆಯನೂರು ಮಂಜುನಾಥ್, S ರುದ್ರೇಗೌಡ, ರಾಜ್ಯ ಪ್ರಶಿಕ್ಷಣ ಪ್ರಕೋಷ್ಠದ ಸಹ ಸಂಚಾಲಕ RK ಸಿದ್ದರಾಮಣ್ಣ, ಪಾಲಿಕೆ ಮಹಾಪೌರರಾದ ಸುನೀತಾ ಅಣ್ಣಪ್ಪ ಸೇರಿದಂತೆ ಮತ್ತು ಹಲವರು ಪಾಲ್ಗೊಂಡಿದ್ದರು. ಜೈ ಶ್ರೀರಾಮ್. ಭಾರತದಲ್ಲಿನ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 3,21,45,907ಕ್ಕೆ ಏರಿಕೆಯಾಗಿದ್ದು, ಸಾವಿನ ಸಂಖ್ಯೆ 4,40,225ಕ್ಕೆ ತಲುಪಿದೆ. ಕಳೆದ 24 ಗಂಟೆಗಳಲ್ಲಿ ಭಾರತದಲ್ಲಿ 42,618 ಮಂದಿ ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದು, 330 ಮಂದಿ ಮೃತಪಟ್ಟಿದ್ದಾರೆ. ದಿನನಿತ್ಯ ವರದಿಯಾಗುತ್ತಿರುವ ಹೊಸ ಕೇಸ್ಗಳ ಪೈಕಿ 70% ಪ್ರಕರಣಗಳು ಕೇರಳ ರಾಜ್ಯವೊಂದರಲ್ಲೇ ಪತ್ತೆಯಾಗುತ್ತಿದೆ. ದೇಶದಲ್ಲಿ ಮೊದಲನೇ ಹಾಗೂ ಎರಡನೇ ಅಲೆ ತನ್ನ ಅಬ್ಬರವನ್ನ ತೋರಿಸಿದ ನಂತರ ಇದೀಗ ಮೂರನೇ ಅಲೆ ತನ್ನ ಅಬ್ಬರವನ್ನ ತೋರಿಸೋದಕ್ಕೆ ಬರ್ತಾ ಇದೆ. ದಿನದಿಂದ ದಿನಕ್ಕೆ ದೇಶದಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಈ ದಿನವೂ 24 ಗಂಟೆಗಳಲ್ಲಿ ಭಾರತದಲ್ಲಿ 42,618 ಮಂದಿ ಕೋವಿಡ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಅದೇ ರೀತಿ 330 ಮಂದಿ ಮೃತಪಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತ ಹೇಳಿದರೆ, ಈ ಪೈಕಿ 70% ಪ್ರಕರಣಗಳು ಕೇರಳ ರಾಜ್ಯದಲ್ಲೇ ಪತ್ತೆಯಾಗ್ತಾ ಇದೆ. ಅಂದರೆ ಕೇರಳದಲ್ಲಿ 70% ಪ್ರಕರಣಗಳು ಪತ್ತೆಯಾಗ್ತಾ ಇದೆ ಅಂದರೆ ಕೇರಳದಲ್ಲಿ ಎಷ್ಟು ಕೋವಿಡ್ ಪಾಸಿಟಿವ್ ಪ್ರಕರಣಗಳು ಪತ್ತೆಯಾಗ್ತಿದೆ ಅನ್ನುವಂಥದ್ದು ನಾವು ಗಮನಿಸಬೇಕಾದಂಥ ಅಂಶ ಅಂತಲೇ ಹೇಳ್ಬೋದು. ಅದೇ ರೀತಿ ಭಾರತದಲ್ಲಿನ ಒಟ್ಟು ಕೋವಿಡ್ ಪ್ರಕರಣಗಳ ಸಂಖ್ಯೆ 3,29,45,907ಕ್ಕೆ ಏರಿಕೆಯಾಗಿದೆ. ಅದೇ ರೀತಿ ಸಾವಿನ ಸಂಖ್ಯೆಯೂ ಕೂಡ 4,40,225ಕ್ಕೆ ತಲುಪಿದೆ. ಇದೇ ರೀತಿ ಶಿವಮೊಗ್ಗ ಜಿಲ್ಲೆಯಲ್ಲಿಯೂ ಕೂಡ ದಿನದಿಂದ ದಿನಕ್ಕೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ. ಒಂದು ವೇಳೆ ಸಾರ್ವಜನಿಕರು ಸರಿಯಾಗಿ ಕೋವಿಡ್ ನಿಯಮಾವಳಿಗಳನ್ನು ಪಾಲಿಸದೇ ಇದ್ರೆ ಇದು ಮತ್ತಷ್ಟು ವಿಕೋಪಕ್ಕೆ ಹೋಗುವ ಸಾಧ್ಯತೆಗಳು ಕೂಡ ಇದೆ. ಸರಿಯಾಗಿ ಮಾಸ್ಕ್ ಧರಿಸದೇ ಇದ್ರೆ, ಸಾರ್ವಜನಿಕರು ಸಾಮಾಜಿಕ ಅಂತರವನ್ನು ಕಾಪಾಡದೇ ಇದ್ರೆ ಅಥವಾ
ಸ್ಯಾನಿಟೈಸರ್ ಅನ್ನ ಬಳಸದೇ ಇದ್ರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಮತ್ತಷ್ಟು ಜಾಸ್ತಿ ಆಗುವ ಸಂಭವ ಇದೆ. ನಾವು ಗಮನಿಸ್ತಾ ಇದ್ದೀವಿ, ಪ್ರತಿಯೊಂದು ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿಯೂ ಕೂಡ ಕೋವಿಡ್ ನಿಯಮಾವಳಿಗಳನ್ನ ಪಾಲಿಸಲಾಗ್ತಾ ಇಲ್ಲ. ಪ್ರತಿಭಟನೆ ಆಗಿರ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಚಳವಳಿ ಕೂಡ ಇರ್ಬೋದು, ಎಲ್ಲಿಯೂ ಕೂಡ ಕೋವಿಡ್ ನಿಯಮಾವಳಿಗಳನ್ನ ಸರಿಯಾಗಿ ಪಾಲನೆ ಮಾಡ್ತಾ ಇಲ್ಲ. ಇದೇ ಇವತ್ತಿನ ಕೋವಿಡ್ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಪ್ರಮುಖ ಕಾರಣ ಅಂತ ಹೇಳ್ಬೋದು. ಈಗ ಶಿವಮೊಗ್ಗ ಜಿಲ್ಲೆಯ ಕೊರೋನಾ ಅಪ್ಡೇಟ್ಸ್ ಅನ್ನ ನೋಡ್ಕೊಂಡು ಬರೋಣ. ನೋಡೋದಾದ್ರೆ 35 ಪಾಸಿಟಿವ್ ಪ್ರಕರಣಗಳು ಇವತ್ತು ಪತ್ತೆಯಾಗಿದೆ. ಅದರಲ್ಲೂ 44 ಜನರು ಗುಣಮುಖರಾಗಿ ಆಸ್ಪತ್ರೆಯಿಂದ ಬಿಡುಗಡೆಯನ್ನ ಕೂಡ ಹೊಂದಿದ್ದಾರೆ. ಅದೇ ರೀತಿ ಶಿವಮೊಗ್ಗ ಜಿಲ್ಲೆಯ ಒಟ್ಟು ಸೋಂಕಿತರ ಸಂಖ್ಯೆ 229ಕ್ಕೆ ಏರಿಕೆಯಾಗಿದೆ. ಶಿವಮೊಗ್ಗ ತಾಲೂಕಿನಲ್ಲಿ 14, ಭದ್ರಾವತಿ ತಾಲೂಕಿನಲ್ಲಿ 4, ತೀರ್ಥಹಳ್ಳಿ ತಾಲೂಕಿನಲ್ಲಿ 4, ಶಿಕಾರಿಪುರದಲ್ಲಿ 8 ಪಾಸಿಟಿವ್ ಪ್ರಕರಣಗಳು, ಅದೇ ರೀತಿ ಸಾಗರ ತಾಲೂಕಿನಲ್ಲಿ 8 ಪಾಸಿಟಿವ್ ಪ್ರಕರಣಗಳು, ಹೊಸನಗರದಲ್ಲಿ 3, ಸೊರಬ ತಾಲೂಕಿನಲ್ಲಿ 2 ಪ್ರಕರಣಗಳು ಪತ್ತೆಯಾಗಿದೆ. ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೇವಕಾತಿಕೊಪ್ಪ ಗ್ರಾಮದಲ್ಲಿ ಚೆಕ್ ಡ್ಯಾಂ ನಿರ್ಮಾಣ ಕಾಮಗಾರಿಗೆ ಶಾಸಕ ಕೆಬಿ ಅಶೋಕ್ ನಾಯ್ಕ್ ಶಂಕುಸ್ಥಾಪನೆ ನೆರವೇರಿಸಿದರು. ದೇವಕಾತಿಕೊಪ್ಪ ಗ್ರಾಮದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ನೀರಾವರಿ ಇಲಾಖೆ ವತಿಯಿಂದ 3 ಕೋಟಿ ವೆಚ್ಚದಲ್ಲಿ ದೇವಕಾತಿಕೊಪ್ಪದಿಂದ ಮುಂದಿನ ಕೆರೆ ಕೋಡಿ ಕಾಲುವೆಗೆ ಚೆಕ್ ಡ್ಯಾಂ ನಿರ್ಮಿಸಿ ಪೈಪ್ಲೈನ್ ಮೂಲಕ ಗೆಜ್ಜೇನಹಳ್ಳಿಯ 2 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಇದಾಗಿದೆ. ಈ ವೇಳೆ ಕೋಟೆಗಂಗೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿಜಯ್ ಕುಮಾರ್, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕೃಷ್ಣಮೂರ್ತಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಏನು ಟೋಟಲ್ ಎಷ್ಟು ಟಿಕೆಟ್ಸ್ ಒಂದು ಇಲ್ಲ ಸರ್, 2-2.5 ತಿಂಗಳಲ್ಲಿ ತುಂಬಿಸ್ಬೋದು ಕಂಟಿನ್ಯೂಸ್ ಆಗಿ. ಮಳೆಗಾಲದಲ್ಲಿ ನೀರು ಬರುತ್ತಲ್ಲ, ಚೆಕ್ ಡ್ಯಾಮ್ ಕಟ್ತೀವಲ್ಲ, ಸೊ ಚೆಕ್ ಡ್ಯಾಮಿಂದ ತುಂಬಿಸ್ಬೋದು 2-2.5 ತಿಂಗಳಿಗೆ ತುಂಬಿಸ್ಬೋದು. ಹೌದು ಸರ್. ಈಗ ಒಟ್ಟು 3-4 ಕೆರೆ ಇರುತ್ತಲ್ಲ, 10 ಕೆರೆಗೂ ಕವರ್ ಆಗುತ್ತಾ? ಒಂದು ವಾಲ್ ಕೊಟ್ಟರೆ ಅದು ಇದ್ರದ್ದು ಗೆಜ್ಜೆನಹಳ್ಳಿ 18 ಎಕರೆ ನಾವು ಅದು 25 29
ರಾಜ್ಯದಲ್ಲಿ ಶಾಲಾ ಕಾಲೇಜುಗಳು ಆರಂಭಗೊಂಡಿದ್ದರೂ ವಿದ್ಯಾರ್ಥಿಗಳು ಶಾಲಾ ಕಾಲೇಜ್ಗೆ ತೆರಳಲು ಬಸ್ ಪಾಸ್ ಅವಶ್ಯವಾಗಿದೆ. ಆದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ನೀಡದೆ ಸರ್ಕಾರ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ಶಿವಮೊಗ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಎನ್ಎಸ್ಯುಐ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಹಾಕಲಾಯಿತು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಈ ಕೂಡಲೇ ಬಸ್ ಪಾಸ್ ನೀಡಬೇಕು ಎಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಎನ್ಎಸ್ಯುಐ ರಾಜ್ಯ ಕಾರ್ಯದರ್ಶಿ ಬಾಲಾಜಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ರಾಜ್ಯ ಸರ್ಕಾರಕ್ಕೆ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಗ್ರಾಮೀಣ ಮಕ್ಕಳಿಗೆ ವಿದ್ಯಾರ್ಥಿ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳಿಗೆ ಪಾಸ್ ಕೊಡುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ಗ್ರಾಮೀಣ ಮಕ್ಕಳಿಗೆ ವಿದ್ಯಾರ್ಥಿ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡಬೇಕಾ ಬೇಡವಾ? ಅದರ ಕುರಿತಾಗಿ ಶಿವಮೊಗ್ಗ ಜನತೆ ಏನ್ ಹೇಳಿದ್ದಾರೆ ನೋಡೋಣ ಒಂದು ಪುಟ್ಟ ಬ್ರೇಕ್ನ ನಂತರ. ಹಾಯ್ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ ಏನ್ ಸಮಾಚಾರ? ಸಂಜೆ 5ಕ್ಕೆ. ನನ್ನ ಸ್ಕೋರು 623 ಔಟ್ ಆಫ್ 625 ಆಗಿದೆ. ಸ್ಟೇಟ್ ಸೆಕೆಂಡ್ ಮತ್ತು ಸ್ಕೂಲ್ ಫಸ್ಟ್ ರ್ಯಾಂಕ್ ಆಗಿದೆ. ಇದಕ್ಕೆ ಫುಲ್ ರೀಸನ್ ಬಂದು ಪ್ರಿಯದರ್ಶಿನಿ ಸ್ಕೂಲ್ ಮಾತ್ರ. ಯಾಕಂದರೆ ಅವರು ಕೊಟ್ಟಿದ್ದ ಕೋಚಿಂಗ್ ಎಲ್ಲೂ ಸಿಕ್ಕಿರಲಿಲ್ಲ ನಮಗೆ. ಎಲ್ಲ ಟೀಚರ್ಸಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಸ್ಟೇಟ್ ಸೆಕೆಂಡ್ ಅನ್ನೋದು ಕಮ್ಮಿ ಅಲ್ಲ. ಈ ರೀತಿ ಸ್ಕೋರು ಅಚೀವ್ಮೆಂಟು ನಮ್ಮ ಪ್ರಿಯದರ್ಶಿನಿ ಸ್ಕೂಲಲ್ಲಿ ನಾವು ಮಾಡಿದ್ವಿ. ಸೊ ಥ್ಯಾಂಕ್ಸ್ ಟು. ಈ ಸಲ ನನ್ನ 10th ರಿಸಲ್ಟ್ 625ಗೆ 623 ಬಂದಿದೆ. ತುಂಬ ಖುಷಿ ಆಗ್ತಿದೆ ನನಗೆ. ಆಮೇಲೆ ನಮ್ಮ ಟೀಚರ್ಸು ತುಂಬ ಇದಕ್ಕೆ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಗೌರ್ಮೆಂಟು ನಮಗೆ MCQ ಅಂತ ಡಿಕ್ಲೇರ್ ಮಾಡಿದಾಗ ಆಗಲೂ ಸಾಕಷ್ಟು ಪ್ರಿಫರೆನ್ಸ್ ಮಾಡಿದ್ದಾರೆ. ಫುಲ್ ಮರೆಯಲ್ಲ, ಯಾಕಂದರೆ ತುಂಬ ಕೋಚಿಂಗ್ ನೀಡಿದ್ದಾರೆ. ಅಲ್ಲಿ ತುಂಬ ಚೆನ್ನಾಗಿದೆ ಟೀಚಿಂಗು. ನಮಗೆ ಏನಾದ್ರು ಡೌಟ್ ಇದ್ದರೆ ಆರಾಮಾಗಿ ಕೇಳ್ಬೋದು. ಅಲ್ಲಿ ಯಾರೂ ಏನೋ ಅಂದ್ಕೊಳ್ಳಲ್ಲ. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಪ್ರಿಯದರ್ಶಿನಿ ಶಾಲೆಗೆ ಸೇರಿಸಿ. ಪ್ರವೇಶ ಪ್ರಾರಂಭವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08182248835 9482362612 9901534442 990253. ಹಾಯ್ ಶಿವಮೊಗ್ಗ ಏನ್ ಸಮಾಚಾರಕ್ಕೆ ಕರೆ ಮಾಡಿ ನಮ್ ಜೊತೆ ಮಾತನಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಶುಭಾಶಯ ಕೋರಿ. ನಮ್ಮ ದೂರವಾಣಿ ಸಂಖ್ಯೆ 9900218866. ಹಾಯ್ ಶಿವಮೊಗ್ಗ ಏನ್ ಸಮಾಚಾರ? ಸಂಜೆ 5ಕ್ಕೆ.
ಪ್ರಿಯದರ್ಶಿನಿ ಇಂಡಿಪೆಂಡೆಂಟ್ PU ಕಾಲೇಜ್ ಶಿವಮೊಗ್ಗ 2021-22ನೇ ಸಾಲಿನ ಪ್ರಥಮ PUC ಕಾಮರ್ಸ್ಗೆ ಪ್ರವೇಶ ಆರಂಭ. ಕಾಮರ್ಸ್ ಕ್ಷೇತ್ರದಲ್ಲಿ ಪ್ರಾವೀಣ್ಯತೆ ಪಡೆದಿರುವ ಸಿಬ್ಬಂದಿ ನಮ್ಮ ಕಾಲೇಜಿನಲ್ಲಿದ್ದಾರೆ. IBAS ಮತ್ತು IBACS ಕಾಂಬಿನೇಷನ್ಗಳಿವೆ. ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡಿ, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಷಯಗಳನ್ನು ಒಳಗೊಂಡಿವೆ. ಕೆಲವೇ ಸೀಟುಗಳು ಮಾತ್ರ ಬಾಕಿ ಇವೆ. 100ರಷ್ಟು ಫಲಿತಾಂಶದ ಜೊತೆಗೆ ಗರಿಷ್ಠ ಡಿಸ್ಟಿಂಕ್ಷನ್ ಪಕ್ಕ. ವಿದ್ಯಾರ್ಥಿಗಳ ವೈಯಕ್ತಿಕ ಕಾಳಜಿ ಮತ್ತು ವೈಯಕ್ತಿಕವಾಗಿ ಗಮನ ಹರಿಸಲಾಗುತ್ತದೆ. 2ನೇ ವರ್ಷಕ್ಕೆ ಉಚಿತ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತದೆ. ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಕೋವಿಡ್ ಲಾಕ್ಡೌನ್ ಯಾವುದೇ ರೀತಿಯ ಪರಿಣಾಮ ಬೀರಲ್ಲ. ಆಫ್ಲೈನ್ ಮತ್ತು ಆನ್ಲೈನ್ 2 ತರಗತಿಗಳನ್ನು ನಾವು ನಡೆಸುತ್ತೇವೆ. CA, CS, ICWA, IBPS ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ನಾವು ಹಾಕ್ತೇವೆ ಅಡಿಪಾಯ. ವಿದ್ಯಾರ್ಥಿನಿ ಮತ್ತು ವಿದ್ಯಾರ್ಥಿಗಳಿಬ್ಬರಿಗೂ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ. ವಿದ್ಯಾರ್ಥಿಗಳಿಗೆ ವಾಹನ ವ್ಯವಸ್ಥೆ ಕೂಡ ಇರಲಿದೆ. ಉತ್ತಮ ವಿದ್ಯಾರ್ಹತೆ ಮತ್ತು ಅನುಭವಿ ಉಪನ್ಯಾಸಕರು ನಮ್ಮ ಕಾಲೇಜಿನಲ್ಲಿದ್ದಾರೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಕೋ ಎಜುಕೇಶನ್ ಕಾಲೇಜ್ ನಮ್ಮದು. ಈಗಲೇ ಬಂದು ಪ್ರವೇಶ ಪಡೆದುಕೊಳ್ಳಿ. ದಾಖಲಾತಿಗಾಗಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 9845779483 ಹಾಗೆ 9886201623. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ಮಾಡಬೇಕಾ ಬೇಡವೋ ಅನ್ನೋದರ ಕುರಿತು ಸರ್ಕಾರ ಇನ್ನೂ ಸ್ಪಷ್ಟ ನಿರ್ಧಾರ ತೆಗೆದುಕೊಂಡಿಲ್ಲ. ಸೆಪ್ಟೆಂಬರ್ 5ರಂದು ಈ ಕುರಿತು ಸಭೆ ನಡೆಸಿ ಮುಂದಿನ ನಿರ್ಧಾರ ಪ್ರಕಟಿಸೋದಾಗಿ ಸರ್ಕಾರ ಹೇಳಿದೆ. ಹಾಗಾದರೆ ಶಿವಮೊಗ್ಗ ಜನರು ಗಣೇಶೋತ್ಸವ ಆಚರಣೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಕೇಳಿದ್ದಕ್ಕೆ ಜನಮತದಲ್ಲಿ ಏನು ಹೇಳಿದ್ರು ಬನ್ನಿ ನೋಡೋಣ. ವಿಧಿವಿಧಾನಗಳು ನಡೆದ್ರೆ ಮಾತ್ರ ನಮಗೂ ಮುಂದಿನ ವರ್ಷದವರೆಗೂ ಒಂದು ನೆಮ್ಮದಿ ಇರುತ್ತೆ. ಹರಕೆ ಅದು ಇದು ಮಾಡೋದ್ರಕ್ಕಿಂತ ಕೈ ಮುಗಿದು ಒಂದು ದೇವರ ದರ್ಶನ, ಒಂದು ಪೂಜೆ ಮಾಡಿದ್ರೆ ಎಲ್ಲರಿಗೂ ಒಂದು ಸಮಾಧಾನ ಆಗುತ್ತೆ ಅಂತ ಅಷ್ಟೇ. ಆಚರಣೆ ತುಂಬ ಒಳ್ಳೆಯದು. ಯಾಕೆಂದರೆ ಕೊರೋನಾ ಟೈಮ್ನಲ್ಲಿ ಹಿಂದೆ ಮಾಡೋಕ್ಕಾಗಲಿಲ್ಲ. ಈ ಸಲ ಆಚರಣೆ ಮಾಡಿದರೆ ರಾಜ್ಯ ದೃಷ್ಟಿಯಿಂದ, ರಾಷ್ಟ್ರ ದೃಷ್ಟಿಯಿಂದ ಎಲ್ಲ ನೆಮ್ಮದಿ ಇರ್ತದೆ, ಒಳ್ಳೆಯ ವಾತಾವರಣ ಇರ್ತದೆ. ಕೊರೋನಾ ಹೋಗಲಾಡಿಸಲು ಗಣೇಶ ಪೂಜೆ ಅತ್ಯವಶ್ಯಕವಾಗಿ ಬೇಕೇ ಬೇಕು ಅಂತ ನನ್ನ ಅಭಿಪ್ರಾಯ. ಗಣಪತಿ ಉತ್ಸವ ಇರಲಿ ಬೇಕು, ಆಯಿತಾ? ಹಾಂ, ಬಿಡೋಂಗೆಲ್ಲ ಗಣಪತಿ ಆಯ್ತಾರೆ. ಅದಕ್ಕೋಸ್ಕರ ಇದ್ದರೆ ಒಳ್ಳೆಯದು ಅಂತ ನಮ್ಮದು. ಏನು ಗೌರ್ಮೆಂಟ್ನ ಏನು ಮಾಡ್ತಾರೋ ನೋಡ್ಬೇಕು ಅಷ್ಟೇ. ಜನ ಇಲ್ಲದೆ ಈ ವರ್ಷ ಅಂದ್ರೆ ಚೆನ್ನಾಗಿ ಮಾಡಬೇಕಂತ ಗಣಪತಿನ ಮಾಡಿದರೆ ಒಳ್ಳೆಯದು ಸರ್, ಮಾಡಬೇಕು. ಮತ್ತು ಸರ್ ಮಾಡುವಂಥದ್ದು ಮಾಡಬೇಕು. ಸುಮ್ಮನೆ ಅದು ಬಿಟ್ಕೊಂಡು ಲಾಕ್ಡೌನು ಇದ್ದಿದ್ದೆಲ್ಲ ಹಾಳು ಮಾಡ್ಕೊಂಡು ಹೋಗಿ ಅಂತ ಎಷ್ಟು ವ್ಯವಹಾರಗಳು ಹಾಳಾಗ್ತಾ ಇದ್ದಾವೆ. ಸಣ್ಣ ಪುಟ್ಟ ವ್ಯವಹಾರಗಳು ಒಂದಕ್ಕೊಂದು ಟಚ್ ಅವೆಲ್ಲ. ಗಣೇಶ ಚತುರ್ಥಿ ಬಂದ್ ಮಾಡಿದ್ವಿ, ಅದನ್ನು ಬಂದ್ ಮಾಡಿ, ಇದು ಬಂದ್ ಮಾಡಿದ್ವಿ ಎಲ್ಲ ಹೇಳ್ಕೊಂಡು ಜನರು ಸಾಯ್ತಿದ್ದಾರೆ. ಒಟ್ಟಿಗೆ ಎಲ್ಲ ಏನು ನಡೀತಿದೆ ಬರ್ಬೇಕು. ಏನು ಮಾತೆತ್ತಿರಿ ಕೊರೋನಾ ಏನಿದೆ ಕೊರೋನಾ? ಈಗ ಮೆಡಿಸಿನ್ ಇಲ್ವಾ, ಏನಿಲ್ವಾ? ಎಲ್ಲ ಅದರಲ್ಲೇ ತೆಗೆದುಬಿಟ್ರು ಜನರನ್ನು. ಏನಿಲ್ಲ, ಮಾಡಲಿ ಸರ್, ಮಾಡಬೇಕಿದು. ಮಾಡುವಂಥ ಉತ್ಸವ ಮಾಡಲೇಬೇಕು. ಗಣಪತಿ ಹಬ್ಬ ಮಾಡಲಿ, ಯಾಕಂದರೆ ಎಲ್ಲ ಕಡೆನೂ ಹಬ್ಬಗಳು ನಡಿಬೇಕು. ಯಾಕಂದರೆ ಕರೋನಾ ಟೈಮ್ ಬಂದ್ಬಿಟ್ಟು ತುಂಬ ಹಿಂಸೆ ಆಗ್ಬಿಟ್ಟಿದೆ ಜನಗಳಿಗೆ. ಯಾವುದೇ ಥರ ಬಿಸ್ನೆಸ್ ನಡೀತಿಲ್ಲ, ಏನೂ ನಡೀತಿಲ್ಲ. ಬಟ್ ಏನಪ್ಪ ಅಂದರೆ ಬೇರೆಯವರು ರಾಜಕಾರಣಿಗಳೆಲ್ಲ ಚೆನ್ನಾಗಿ ಬಿಸ್ನೆಸ್ ನಡೆಯುತ್ತೆ, ಪಬ್ಲಿಕ್ ಸೇರ್ಬೋದು. ಬಟ್ ನಾವು ಒಂದು ದೇವಸ್ಥಾನ ಅಂತ ಸೇರಿದಾಗ ಜನಗಳು ಸೇರೋಕ್ಕೆ ಬಿಡಲ್ಲ. ಬಿಸ್ನೆಸ್ ಸಣ್ಣ ಪುಟ್ಟ ವ್ಯಾಪಾರಿ ಮಾಡೋಗಳಿಗೂ ಬಿಡಲ್ಲ. ಬಟ್ ವ್ಯಾಪಾರ ಮಾಡೋರಿಗೆ ಬಿಡಬೇಕು. ಅದೇ ಥರ ದೇವಸ್ಥಾನಗಳು ಓಪನ್ ಆಗಿ ಗ್ರ್ಯಾಂಡಾಗಿ ಪೂಜೆಗಳು ನಡೆಸಬೇಕು. ಅದು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಂ, ಹೌದು, ಗಣಪತಿ ಉತ್ಸವ ಮಾಡಬೇಕು. ಅಂದರೆ ಗ್ರ್ಯಾಂಡಾಗಿಲ್ಲ ಅಂದರೆ ಅಟ್ಲೀಸ್ಟ್ ಸಿಂಪಲ್ ಆಗಾದರೂ ಮಾಡೋಕ್ಕೆ ಪರ್ಮಿಷನ್ ಕೊಡಬೇಕು. ಯಾಕಂದ್ರೆ ಇವಾಗ ನೋಡಿ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ದೊಡ್ಡದಾಗಿ ಮದುವೆಗಳಿಗೆ ನೋಡೋಕ್ಕೆ ಒಂದು 1000 ಜನ ಸೇರಿಸ್ಕೊಂತಾರೆ. ಬಟ್ ಸಣ್ಣ ಪುಟ್ಟದಾಗ ಒಂದು ಅಟ್ಲೀಸ್ಟ್ ಒಂದು 100-105 ಜನ ಆದರೂ ಸೇರಬೇಕಲ್ಲ. ಅದು ಪರ್ಮಿಷನ್ ಕೊಡಬೇಕು. ದೇವಸ್ಥಾನ ಅಂತ ಬಂದಾಗ, ಕೊರೋನಾ ಬಂದಾಗೆಲ್ಲ ಮೆಡಿಷನ್ ಇದೆ, ಇಲ್ಲ ಅಂತಲ್ಲ. ಬಟ್ ಏನಪ್ಪ ಅಂದರೆ ದೇವಸ್ಥಾನಗಳಿಗೆ ಪರ್ಮಿಷನ್ ಕೊಟ್ಟ ಒಂದು 500 ಜನ 300 ಜನ ಸೇರ್ತಾರೆ. ದೇವ್ರ ಕಾರ್ಯ ನಡಿಬೇಕು. ಆದಷ್ಟು ದೇವ್ರ ಕಾರ್ಯ ನಡೆದಷ್ಟು ಕೊರೋನಾಗಳು ಎಲ್ಲ ಹೋಗ್ತವೆ. ಹಂಗಾಗಿ ನಡೀಲಿ, ದೇವರು ಗಣಪತಿ ಹಬ್ಬಕ್ಕೆ ಪರ್ಮಿಷನ್ ಕೊಡಲಿ. ಬೇಡ ಅನ್ಸುತ್ತೆ. ಯಾಕೆಂದರೆ ಇವಾಗ ತುಂಬ ಕೊರೋನಾ ಮತ್ತೆ ಜಾಸ್ತಿ ಆಗೋ ಮೂಮೆಂಟ್ ಬಂದಿದೆ, 3rd ಸ್ಟೇಜ್ ಅಂತ ಹೇಳ್ತಾರೆ. ಹಾಗಾಗಿ ಬೇಡ ಅನಿಸುತ್ತೆ. ಮತ್ತು ಈಗ ಎಲ್ಲ ಒಟ್ಟಿಗೆ ಸೇರ್ತಾರೆ. ಈಗ ಗಣೇಶ ಉತ್ಸವ ಅಂತಂದರೆ ಎಲ್ಲ ಕಡೆ ರೋಡಲ್ಲಿ ಎಲ್ಲ ಕಡೆ ಇಡ್ತಾರೆ. ಅವಾಗೆಲ್ಲ ಜನಸಾಮಾನ್ಯರು ಸೇರ್ತಾರೆ. ಅವಾಗ ಒಬ್ಬರಿಂದ ಒಬ್ಬರಿಗೆ ಮತ್ತಷ್ಟು ಜಾಸ್ತಿ ಆಗುತ್ತೆ.
ಈಗ ತುಂಬ ಜಾಸ್ತಿ ಆಗಿ ಲಾಕ್ಡೌನ್ ಮಾಡೋಕ್ಕಿಂತ ಈಗಲೇ ಇದನ್ನು ಕಂಟ್ರೋಲ್ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಬೇಕಮ್ಮ, ಯಾಕೆಂದರೆ ತಲೆ ಅಂತ ಇದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇಕಾಗಿ ಇದಕ್ಕೆ ಹಾಕ್ತಾರೆ. ಬೇಡ, ಯಾಕೆ ಅಂತಂದರೆ ಕೊರೋನಾ ಬರ್ತಿದೆ, ಮಕ್ಕಳಿರ್ತಾರೆ, ಎಷ್ಟು ಜನ ಮನೇಲಿ ಮಕ್ಕಳಿರ್ತಾರೆ, ದೊಡ್ಡವ್ರು ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅವ್ರಿಗೆಲ್ಲ ಪ್ರಾಬ್ಲಮ್ ಆಗಬಾರ್ದು. ಆಮೇಲೆ ಪೊಲ್ಯೂಷನ್ ಏನು ಕಮ್ಮಿ ಏನು ಹಾಳಾಗಿಲ್ಲ, ಅದರಿಂದ ಪೊಲ್ಯೂಷನು ಹಾಳು ಮಾಡ್ತಿದ್ದಾರೆ. ಪಟಾಕಿ ಹೊಡೆಯೋದು, ಜಾಸ್ತಿ ಜೋರು ಸೌಂಡ್ ಕೊಡೋದು, ಗಣಪತಿ ಇದು ಮಾಡಿದಾಗ ಬಿಡಬೇಕಾರೆ ತರಬೇಕಾರೆ ಜೋರು ಸೌಂಡ್ ಕೊಡೋದು, ಮಕ್ಕಳಿರ್ತಾರೆ, ಎಷ್ಟೋ ಜನ ಮನೇಲಿ ಎಷ್ಟು ಜನ ಒಬ್ಬೊಬ್ರು ಕಾಯಿಲೆ ಇರ್ತಾರೆ, ಅವ್ರಿಗೆ ಹೆದರಿಕೆ ಆಗೋದು ಅವೆಲ್ಲ ಇರ್ತವೆ. ಅದಕ್ಕೆ ಬೇಡ, ಮಾಡಬಾರ್ದು ಅಂತಲ್ಲ, ಮನೇಲೇ ಮಾಡಲಿ. ಮನೇಲಿ ಭಕ್ತಿಯಿಂದ ಮಾಡಿದ್ರೆ ದೇವ್ರು ಎಲ್ಲೇ ಇದ್ರೂ ಕೇಳ್ತಾನೆ. ಸಾರ್ವಜನಿಕವಾಗಿ ಗಣಪತಿ ಉತ್ಸವ ಮಾಡೋದು ನನಗೆ ಈಗಿನ ಮಟ್ಟಿಗೆ ಬೇಡ ಅಂತ ಅನಿಸ್ತಾ ಇದೆ. ಯಾಕೆ ಅಂದರೆ ಕೊರೋನಾ ಇನ್ನೂ ಅಲ್ಲಲ್ಲೇ ಇದೆ, ಇನ್ನೂ ವೈರಸ್ ಪ್ರಾಬ್ಲಮ್ ಆಗ್ತಾ ಇದೆ ವಯಸ್ಸಾದವ್ರಿಗೆ, ಮಕ್ಕಳಿಗೆ. ಅದರಿಂದ ಬೇಡ, ಸ್ವಲ್ಪ ದಿನದ ಮಟ್ಟಿಗೆ ಬೇಡ ಅಂತಲೇ ಹೇಳೋದು. ತೊಂದರೆ ಆಗ್ತಾ ಇದೆ ಅದರಿಂದ ಸ್ವಲ್ಪ ದಿನ ಮುಂದೂಡಿದರೆ ಆಮೇಲೆ ಎಲ್ಲರೂ ಚೆನ್ನಾಗಿದ್ದಾಗ ಮಾಡೋದು ಇದ್ದೇ ಇದೆ ಅಲ್ವಾ, ಅಲ್ಲಿವರೆಗೂ ಬೇಡ ಅಂತ ಹೇಳ್ತೀನಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಲಿ. ಸಾರ್ವಜನಿಕರ ಗಣಪತಿ ಬೇಕೋ ಬೇಡವೋ ಅನ್ನೋ ಯೋಚನೆ ಎಲ್ಲರಿಗೂ ಬಂದಿದೆ. ಹಾಗಾಗಿ ನಮ್ಮ ಯೋಚನೆ ಬೇಕು ಅಂತ. ಯಾಕೆಂದರೆ ಹಿಂದೂ ಧರ್ಮದ ಪ್ರಕಾರ ಗಣಪತಿನ ಶ್ರದ್ಧೆಯಿಂದ ನಾವೆಲ್ಲರೂ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತೀವಿ. ಆದರೆ ನಮಗೆ ಅಂತೇಳಿ ಒಂದು ಉತ್ಸವ ಅಂತಿದ್ರೆ ಅದು ಸಾರ್ವಜನಿಕ ಗಣಪತಿ, ಅದು ನಮಗೆ ಬೇಕು. ಯಾವುದೇ ಕಾರಣಕ್ಕೂ ಅದನ್ನು ತಪ್ಪಿಸೋವಂಥ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ಸೇರಿ ಸಾರ್ವಜನಿಕರ ಗಣಪತಿಯನ್ನು ಆಚರಣೆ ಮಾಡೋಣ, ಎಲ್ಲರೂ ಇಡೋಣ. 3 ದಿನ ಇಟ್ಬಿಟ್ಟು ಅದಕ್ಕೆ ಶ್ರದ್ಧಾಭಕ್ತಿಯಿಂದ ಅದರದ್ದೇನು ಪದ್ಧತಿ ಇದೆ ಆ ಥರದ ಪ್ರಕಾರವಾಗಿ ನಾವೆಲ್ಲರೂ ಸೇರಿ ಸಾರ್ವಜನಿಕರ ಗಣಪತಿಯನ್ನು ಇಡೋಣ ಅಂತ ಹೇಳ್ತಾ ಜೈ ಶ್ರೀರಾಮ್. ಸಾರ್ವಜನಿಕವಾಗಿ ನಡೀತಕ್ಕಂಥ ಗಣಪತಿ ಬಹುಶಃ ನಮ್ಮೆಲ್ಲ ಹಿಂದೂಗಳ ಒಂದು ಆರಾಧ್ಯ ದೈವ, ವಿಘ್ನೇಶ್ವರ, ವಿಘ್ನ ವಿನಾಶಕ. ಇವನ ಪೂಜೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಬಹುಶಃ ಇಂದಿನ ಕಾಲಘಟ್ಟದಲ್ಲಿ ನಾವು ಏನೋ ಒಂದು ಕರೋನಾ ಅಂತಕ್ಕಂಥ ಒಂದು ಭಯಂಕರವಾಗಿರ್ತಕ್ಕಂಥ ರೋಗವನ್ನು ಅಥವಾ ಒಂದು ಕಾಲಘಟ್ಟದಲ್ಲಿ ಎಲ್ಲವನ್ನು ಕೂಡ ನಾವು ಇವತ್ತು ಎದುರಿಸಿದ್ದೇವೆ. ಅದಕ್ಕೆ ಸರ್ಕಾರದ ವ್ಯವಸ್ಥೆ ಅಡಿನಲ್ಲಿ ನಾವು ಆಚರಣೆ ಮಾತ್ರ ನಿಲ್ಲಬಾರ್ದು ಅನ್ನೋ ನನ್ನ ಭಾವನೆ. ಯಾಕಂದರೆ ಆಚರಣೆ ನಡಿಬೇಕು ಶಿಸ್ತುಬದ್ಧವಾಗಿ, ಅದಕ್ಕೆ ಯಾವುದೇ ಆದ್ದೂರಿತನ ಅಥವಾ ಇನ್ನೊಂದು ಏನೂ ಇಲ್ದೇ ಸಾಂಪ್ರದಾಯಿಕವಾಗಿ ಪೂಜೆ ಪುನಸ್ಕಾರಗಳು ಅಥವಾ ನಮ್ಮ ಸಂಸ್ಕಾರಗಳು ಏನು ಬೇಕಾಗಿದೆ ಅವನು ಗಮನದಲ್ಲಿಟ್ಕೊಂಡು ನಾವೆಲ್ಲರೂ ಆಚರಣೆ ಮಾಡೋದು. ಇದರಿಂದ ಬಹುಶಃ ನಮ್ಮ ಮನಸ್ಸಿಗೂ ಕೂಡ ಒಂದು ನೆಮ್ಮದಿ ಬರ್ತದೆ. ಆಮೇಲೆ ನಮ್ಮ ಜೀವನಚರ್ಯೆಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಇವತ್ತು ಇಂಥ ಕರೋನಾ ಸ್ಥಿತಿಯಲ್ಲೂ ಕೂಡ ಗಣೇಶನ ಒಂದು ಸ್ತುತಿ, ಇವತ್ತು ಆರಾಧನೆ, ಪೂಜೆಗಳ ಮೂಲಕ ಎಲ್ರಿಗೂ ಕೂಡ ಸನ್ಮಂಗಳವನ್ನು ಮಾಡಬೇಕು. ಆ ಪರಮಾತ್ಮನಲ್ಲಿ ಎಲ್ಲ ವಿಘ್ನ ದೇವತೆಗಳ ಒಂದು ಆರಾಧನೆ ಪ್ರಾರಂಭ ಆಗದೆ ಮೊದಲು ವಿಘ್ನ ವಿನಾಶಕ ವಿನಾಯಕನನ್ನು ಪೂಜೆ ಮಾಡ್ತಾ, ಅದಕ್ಕೋಸ್ಕರ ನಮ್ಮೆಲ್ಲರ ಮನುಷ್ಯ ಕೋಟಿ ಏನು ಇವತ್ತು ಈ ಭೂಮಿ ಮೇಲಿದ್ದಾರೆ, ನಮ್ಮ ಸಂಪ್ರದಾಯ, ಹಿಂದೂ ಸಂಪ್ರದಾಯ ಹೇಳುತ್ತೆ. ಅದರಿಂದ ಎಲ್ಲ ಮನುಕುಲಕ್ಕೆ ಒಂದಾಗಬೇಕು ಅನ್ನೋದಾದರೆ ಗಣೇಶನ ಆರಾಧನೆ ತುಂಬ ಅತ್ಯಗತ್ಯ. ಸರಳವಾಗಿ ಭಕ್ತಿ ಭಾವನೆಗಳಿಂದ ನಾವು ಮಾಡಿದ್ರೆ ಆಚರಣೆ ಮಾಡೋದು ತುಂಬ ಸಂತೋಷ ಅಂತ ನನ್ನ ಭಾವನೆ. ಮಲೆನಾಡಿನ ಪ್ರಮುಖ ಬೆಳೆಯಾಗಿರುವ ಅಡಿಕೆಯ ಇಂದಿನ ಮಾರುಕಟ್ಟೆ ದರವನ್ನು ನೋಡ್ಕೊಂಡು ಬರೋಣ. ದರವನ್ನು ನೋಡೋದಾದರೆ ಬೆಟ್ಟೆ ಅಡಿಕೆಯ ಕನಿಷ್ಠ ಬೆಲೆ 45,000 ರೂಪಾಯಿ, ಗರಿಷ್ಠ ಬೆಲೆ 42,629 ರೂಪಾಯಿ. ಗೊರಬಲು ಅಡಿಕೆಯ ಕನಿಷ್ಠ ಬೆಲೆ 18,000 ರೂಪಾಯಿ, ಗರಿಷ್ಠ ಬೆಲೆ 35,399 ರೂಪಾಯಿ. ರಾಶಿ ಇಡಿ ಅಡಿಕೆಯ ಕನಿಷ್ಠ ಬೆಲೆ 37,899 ರೂಪಾಯಿ, ಗರಿಷ್ಠ ಬೆಲೆ 42,629 ರೂಪಾಯಿ. ಸರಕಿನ ಕನಿಷ್ಠ ಬೆಲೆ 48,619 ರೂಪಾಯಿ, ಗರಿಷ್ಠ ಬೆಲೆ 75,116 ರೂಪಾಯಿ ಆಗಿದೆ.
ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಗಂದೂರು ಲಾಂಜ್ ನೌಕರರಿಗೆ ಗುಡ್ ನ್ಯೂಸ್. 19 ಹೊರಗುತ್ತಿಗೆ ನೌಕರರ ವೇತನ ಬಿಡುಗಡೆ. ಆನ್ಲೈನ್ ಹೋರಾಟಕ್ಕೆ ಮಣಿದ ಒಳನಾಡು ಜಲಸಾರಿಗೆ. ಬೀದಿಯಲ್ಲಿ ಕಟ್ಟಿಗೆ ಒಲೆ ಹಚ್ಚಿ ಅಡುಗೆ. ಪ್ರಧಾನಿ ಮೋದಿ ಭಾವಚಿತ್ರಕ್ಕೆ ಬೆಂಕಿ ಹಚ್ಚಿ ಆಕ್ರೋಶ. ಬೆಲೆ ಏರಿಕೆ ವಿರೋಧಿಸಿ ಬೀದಿಗಿಳಿದ ಯುವ ಕಾಂಗ್ರೆಸ್. ಸಾರ್ವಜನಿಕ ಗಣೇಶೋತ್ಸವ ಆಚರಣೆ. ವಿಘ್ನೇಶ್ವರ ಪ್ರತಿಷ್ಠಾಪನೆಗೆ ಜನ ಏನಂತಾರೆ? ಶಿವಮೊಗ್ಗದ ಜನರಿಂದ ವ್ಯಕ್ತವಾಯಿತು ಮಿಶ್ರ ಪ್ರತಿಕ್ರಿಯೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7, ಸಂಭವಿಸು ಸಮಸ್ತರ ನಡುವೆ.